ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಮಂಜುನಾಥ್ ಅವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು ಹಾಗೂ ಅಭಿಮಾನಿ ಬಳಗ ಜೊತೆಯಲ್ಲಿ ಅತ್ಯಂತ ಅರ್ಥಪೂರ್ಣ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಡಗರದಿಂದ ಆಚರಿಸಿಕೊಂಡರು. ಜನ್ಮದಿನದ ಅಂಗವಾಗಿ ಮುಳ್ಳೂರಿನ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭವ್ಯ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಡತಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುಳ್ಳೂರು ಸತೀಶ್ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಅಭಿಮಾನಿಗಳು ಹಾಗೂ ಸ್ನೇಹಿತರು ಭಾಗವಹಿಸಿ ನೆಚ್ಚಿನ ನಾಯಕನಿಗೆ ಬೃಹತ್ ಗಾತ್ರದ ಹೂವಿನ ಹಾರವನ್ನು ಹಾಕುವ ಮೂಲಕ ಪ್ರೀತಿಯಿಂದ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇದೇ ಸಂದರ್ಭದಲ್ಲಿ ಸ್ನೇಹಿತರೆಲ್ಲರೂ ಸೇರಿ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕೇವಲ ಹಾರ ತುರಾಯಿಗಳಿಗೆ ಸೀಮಿತವಾಗದೆ ಹುಟ್ಟುಹಬ್ಬಕ್ಕೆ ಅರ್ಥಪೂರ್ಣ ಸ್ಪರ್ಶ ನೀಡುವ ನಿಟ್ಟಿನಲ್ಲಿ ಮುಳ್ಳೂರು ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಸಾವಿರಾರು ಬಡ ಜನತೆಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ತಮಗಾಗುತ್ತಿರುವ ಖರ್ಚನ್ನು ಸಾರ್ವಜನಿಕರ ಸೇವೆಗೆ ಬಳಸುವ ಮೂಲಕ ಮಂಜುನಾಥ್ ಅವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ನೆರೆದಿದ್ದ ಗಣ್ಯರು ಮತ್ತು ಅಭಿಮಾನಿಗಳು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು, ಬಂಧು ಮಿತ್ರರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರಿಯರು ಹಾಗೂ ಕೊಡತಿ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಸದಸ್ಯರು, ಸ್ಥಳೀಯ ಮುಖಂಡರು, ಕ್ಷೇತ್ರದ ಪ್ರಮುಖ ಮುಖಂಡರು ಹಾಗೂ ಸಾವಿರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು.
ನಮ್ಮ ಕುಡ್ತಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಪ್ರಭಾರ ಅಧ್ಯಕ್ಷರಾಗಿದ್ದ ನಮ್ಮ ಮಂಜಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಭಗವಂತ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊತೀವಿ. ಹಾಗೆ ಅವರು ಉಪಾಧ್ಯಕ್ಷರಾಗಿದ್ದಾಗ, ಪ್ರಭಾರ ಅಧ್ಯಕ್ಷರಾಗಿದ್ದಾಗ ನಮ್ಮ ಕುಡ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಕಾಮಗಾರಿಗಳು ಮಾಡಿದ್ದಾರೆ. ಅದರಲ್ಲಿ ಮೇಯ್ನು ನಮ್ಮ ಸ್ವಾಭಿಮಾನ ಪಾರ್ಟಿಯ ಎಲ್ಲ ಸದಸ್ಯರುಗಳನ್ನು ಸೇರಿಸ್ಕೊಂಡು ಹಾಗೆ ನಮ್ಮ ಎಲ್ಲ 28 ಮೆಂಬರ್ಗಳು ಸೇರಿ ಪಂಚಾಯಿತಿನ 2 ಕೋಟಿ ರೂಪಾಯಿನ ಪಂಚಾಯಿತಿನ ಕಟ್ಟಿದ್ದೀವಿ. ಮತ್ತು ಅಂಬೇಡ್ಕರ್ ಸಾಹೇಬ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹಾಗೆ ನಮ್ಮ ಸ್ಮಶಾನ ಆಗಲಿ ಮತ್ತು ವಾಟರ್ ಫಿಲ್ಟರ್ ಆಗಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಮೇಯ್ನ್ ಇಲ್ಲಿ ತೊಂದರೆ ಆಗ್ತಾಯಿದ್ದಿತ್ತು ರಾಜಕಾಲುವೆಗಳು. ಅದಕ್ಕೆ ಒಂದು ರಾಜಕಾಲುವೆಗೆ ನೀರು ಹೋಗೋದಿಲ್ಲ, ಮನೆಗಳು ತುಂಬ್ಕೊತವೆ ಅಂತ ಎಷ್ಟೋ ಜನ ಬಡವರು ಬಂದು ಅವ್ರ ಅಳಲನ್ನು ತೋಡ್ಕೊತಾಯಿದ್ರು ಮಳೆಗಾಲದಲ್ಲಿ. ಅಂಥವಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಕೊಟ್ಟು ಆ ಕಾಮಗಾರಿಗಳನ್ನೆಲ್ಲ ಮುಗಿಸಿದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ, ಕಾಮಗಾರಿಗಳು ಮಾಡಿದ್ದೀವಿ. ನಾವೆಲ್ಲರೂ ಆ ಪಂಚಾಯಿತಿಯಲ್ಲಿ ಮೆಂಬರ್ಗಳು, ಚೇರ್ಮನ್ರುಗಳು, ಉಪಾಧ್ಯಕ್ಷರುಗಳಾಗಿರೋದಕ್ಕೆ ನಮ್ಮೆಲ್ಲರಿಗೂ ಸಮಾಧಾನ, ಸಂತೋಷ ಐತೆ. ಹಾಗೆ ನಮ್ಮ ಉಪಾಧ್ಯಕ್ಷರು ನಮಗೆಲ್ರಿಗೂ ಸಪೋರ್ಟ್ ಇದ್ದು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಉಪಾಧ್ಯಕ್ಷರು ಹಾಗೂ ಪ್ರಭಾರ ಮಾಜಿ ಅಧ್ಯಕ್ಷರು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಟೀಚರ್ಸ್ಗೆಲ್ಲನೂ ಸೀರೆ ಮತ್ತು ದಿನಸಿಗಳನ್ನು ಕೊಟ್ಟು ಮಾಡಿದ್ರು. ಅವ್ರಿಗೆ ಇನ್ನೂ ದೇವರು ಹೆಚ್ಚಿನ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾರೆ. ಅವರು ಜನಸೇವೆ ಚೆನ್ನಾಗಿ ಮಾಡ್ತಾರೆ ಸರ್, ಅದನ್ನಿಂದ ಇಷ್ಟಪಡ್ತಾರೆ. ಹೌದು ಸರ್, ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾರೆ ಸರ್. ನಮ್ಮ ಗ್ರಾಮಕ್ಕೆ ಅಲ್ಲ, ನಮ್ಮ ಕುಡ್ತಿ ಗ್ರಾಮ ಪಂಚಾಯತಿಗೆ ಹೇಳೋದೇನೆಂದರೆ, ಇಂಥ ವ್ಯಕ್ತಿ ನಮ್ಮೆಲ್ರಿಗೂ ಸಿಕ್ಕಿರೋದು ಒಂದು ಪುಣ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ಹುಟ್ಟಿದ ದಿನ. ಎಲ್ಲರೂ ಮೋಜು ಮಸ್ತುಗಳಲ್ಲಿ ಇದು ಮಾಡ್ತಾರೆ. ಮತ್ತು ಬ್ಯಾನರ್ಗಳು ಹಾಕ್ಸ್ಕೊಳೋದ್ರಲ್ಲೇ ಒಂದು ಹೆಚ್ಚು ಬ್ಯಾನರ್ಗಳಲ್ಲೇ ನಾನು ಹುಟ್ಟುಹಬ್ಬ ಅಂತ ಒಂದು ಪ್ರಚಾರ ಮಾಡ್ಕೋಣ ಅಂತ ಕಾಲದಲ್ಲಿ ಎಲ್ರಿಗೂ ಸರ್ವಸಾಮಾನ್ಯರಿಗೂ ನಾನು ಮುಟ್ಟಬೇಕು ಅನ್ನೋ ರೀತಿಯಲ್ಲಿ ಅವರು ಹುಟ್ಟುಹಬ್ಬದಿಂದ ಅವರು ಏನೇ ವಿಜೃಂಭಣೆಯಿಂದ ಮಾಡ್ಕೊಂಡಿರಾನೆ ಎಲ್ಲ ದೀನ ದಲಿತರಿಗೆ, ಬಡವರಿಗೆ ಎಲ್ರಿಗೂ ಒಂದು ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಅವರಿಗೆ ಅಕ್ಕಿ ಮೂಟೆ ಇರ್ಬೋದು, ಹಂಗೆ ಹೆಣ್ಮಕ್ಳಿಗೆ ಸೀರೆ ಇರ್ಬೋದು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವರ್ಷವೂ ನಾವು ಪ್ರತಿ ಸರ್ಕಾರಿ ಶಾಲೆ, ನಮ್ಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಶಾಲೆ ಎಲ್ಲ ಶಾಲೆಗಳಿಗೂ ನಾವು 1 ವರ್ಷಕ್ಕಾಗಷ್ಟು ನೋಟ್ಬುಕ್ಗಳು ಕೊಟ್ಟಿದ್ದೀವಿ, ಜಾಮೆಟ್ರಿ ಬಾಕ್ಸ್ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಬ್ಯಾಗ್ಗಳು ನಾವು ವಿತರಣೆ ಮಾಡಿದ್ದೀವಿ. ಈ ರೀತಿಯಾದ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾವು ಈ ಹುಟ್ಟುಹಬ್ಬಕ್ಕೆ ಅಷ್ಟೇ ಅಂತಲ್ಲ, ಇವತ್ತು ಬಂದಿರೋ ಸಾವಿರಾರು ಜನ ಇವತ್ತು ಬಂದಿದ್ದಾರೆ ಇಲ್ಲಿ ಅವರು ಹುಟ್ಟುಹಬ್ಬ ಅಂತ. ಅಂದರೆ ಈ ಸಾವಿರಾರು ಜನ ಸೇರಿರೋದಕ್ಕೆ ಅವ್ರು ಮಾಡಿರೋಂಥ ಸಮಾಜಮುಖಿ ಕೆಲಸಗಳನ್ನೂ ಗುರುತಿಸಿ ಅವ್ರನ್ನ ಇನ್ನೂ ಉತ್ತುಂಗಕ್ಕೆ ತಗೊಂಡೋಗಲಿ ಅನ್ನೋ ಒಂದು ಅರ್ಥದಲ್ಲಿ, ಮತ್ತು ನಮ್ಮೆಲ್ಲರೂ ಈ ಏನು ಜನ ಸಾವಿರಾರು ಜನ ಸೇರಿರೋ ಅವರ ಆಶೀರ್ವಾದ ಎಲ್ಲ ಮಂಜಣ್ಣನವ್ರ ಮೇಲೆ ಇರಲಿ ಅಂತ ಆಶಿಸಿ ಇವತ್ತು ಅವರೇ ಬಂದು ಇಲ್ಲಿ ಬರ್ತ್ಡೇ ಇದರಲ್ಲಿ ಇದ್ದು ತಗೊಂಡು ಮತ್ತು ಅವರು ಕೊಟ್ಟಂಥ ಒಂದು ಇದರಲ್ಲಿ ಅವರು ಎಲ್ರಿಗೂ ಖುಷಿಯಿಂದ ಇದು ಮಾಡಿದ್ದಾರೆ. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ಯಾವಾಗಲೂ ಅಷ್ಟೇ ನಿರಂತರವಾಗಿ ನಡ್ಕೊಂಡು ಬರ್ತಾರಂಥ ವಿಚಾರ ಇದೆ. ಮತ್ತು ಹುಟ್ಟುಹಬ್ಬಕ್ಕೆ ಅಷ್ಟೇ ಅಂತಲ್ಲ, ಬೇರೆ ಟೈಮಲ್ಲೂ ಸಹ ನನಗೇನೋ ಒಂದು ಸಹಾಯ ಬೇಕಣ್ಣ, ಏನೋ ನನಗೊಂದು ಪ್ರಾಬ್ಲಮ್ ಆಗಿದೆ ಅನ್ನೋ ಇದರಲ್ಲಿ ಅಧಿಕಾರಿಗಳ ಮುಖಾಂತರನೂ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ. ವೈಯಕ್ತಿಕವಾಗೂ ಆರ್ಥಿಕವಾಗೂ ಎಲ್ಲದರಲ್ಲೂ ಅವ್ರಿಗೆ ಸಹಾಯ ಮಾಡ್ತಾ ಇವತ್ತು ಬಂದಿದ್ದಾರೆ. ಅವ್ರಿಗೆ ಇನ್ನೂ ದೇವ್ರ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವ್ರು ಕಾಪಾಡಲಿ ಅಂತ ಆಶಿಸ್ತೀನಿ. ಜನಸೇವೆ ಜನಾರ್ದನ ಸೇವೆ ಅಂತ, ಜನರಿಂದ ಜನರಿಗೋಸ್ಕರ ಇರುವಂಥ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ, ಜನರಿಂದ ಜನರಿಗೋಸ್ಕರ ನಾನು ಇದ್ದೀನಿ ಅನ್ನೋ ವ್ಯಕ್ತಿ ಅಂದರೆ ಮಂಜು ಅವರು. ಅದೇ ರೀತಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಎಲ್ಲರೂ ಪರವಾಗಿ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಲ್ಲ. ಅವರು
ಉಪಾಧ್ಯಕ್ಷರಾಗಿ ಪ್ರಭಾರ ಅಧ್ಯಕ್ಷರಾಗಿ ನಾವೇನು ಒಂದು 15 ಜನ ಸ್ವಾಭಿಮಾನ ಸದಸ್ಯರಂತ ಇದ್ದರೆ ಅವರು ಅಷ್ಟೇ ಅಲ್ಲ 28 ಜನನೂ ಜೊತೆಗೂಡಿಸ್ಕೊಂಡು ಯಾವುದೇ ರೀತಿಯಂತ ಇದುವರೆಗೂ ಕುಂದುಕೊರತೆಗಳು ಬರ್ದಿರ, ಪಂಚಾಯತಿಯಲ್ಲಿ ಏನೋ ಒಂದು ಅಡೆತಡೆಗಳು ಇಲ್ದಿರ, ಒಂದು ವಿರೋಧ ಪಕ್ಷದಲ್ಲಿರೋರು ಯಾವಾಗಾದ್ರೂ ಒಂದು ಏನಾದರೂ ಒಂದು ಕೆಣಕ್ತಾ ಇರ್ತಾರೆ, ಏನು ತಪ್ಪಿದೆ ಏನಿಲ್ಲ ಅನ್ನೋ ರೀತಿಯಲ್ಲಿ. ಯಾವುದೇ ರೀತಿಯಾದಂತಾಗ ಬೇರೆ ಸದಸ್ಯರುಗಳಾಗಲಿ ಇದುವರೆಗೂ ಅವ್ರ ಮೇಲೆ ಕಂಪ್ಲೇಂಟ್ ಹೇಳಿಲ್ಲ, ಇಂಥದ್ದು ಮಾಡಿದರೆ ಇಂಥದ್ದು ಮಾಡಲಿಲ್ಲ ಅಂತ ಹೇಳಿಲ್ಲ. ಎಲ್ಲರನ್ನೂ ಸರಿದೂಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಇದನ್ನೇ ಜನನಾಯಕ ಅಂತ ಹೇಳೋದು, ಒಂದು ನಾಯಕನ ಪ್ರತಿಬಿಂಬಿಸೋದು. ಏನಂದರೆ ನನ್ನ ನಂಬಿರೋರು ಮುಂದೆ ನಡೆದ್ರೆ ನಾನು ಹಿಂದೆಯಿಂದ ಅವ್ರನ್ನ ಪುಷ್ ಮಾಡ್ತೀನಿ ಅನ್ನೋ ಅಂತ ಇದನ್ನೇ ಜನನಾಯಕತ್ವ ಅಥವಾ ನಾಯಕನ ಒಂದು ಸ್ಥಾನಮಾನ ಅನ್ನೋದು ಇದನ್ನೇ. ಅದರಿಂದ ಮುಂದೆ ಇರೋರನ್ನ ಹಿಂದೆಯಿಂದ ಪುಷ್ ಮಾಡಿ ಅವರು ಬೆಳಿಬೇಕನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಎಲ್ರಿಗೂ ಬೇಕಾಗಿರೋಂಥ ಎಲ್ರಿಗೂ ಬರೋದಿಲ್ಲ. ಆದರೆ ಇದರಲ್ಲಿ ನಮ್ಮ ಪಂಚಾಯತಿಲಿ ಇಂಥ ವ್ಯಕ್ತಿ ಸಿಕ್ಕಿರೋ ನಮ್ಗೆಲ್ರಿಗೂ ಅದೃಷ್ಟ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಜೂನ್ 1 ಅಂದರೆ ಮುಳ್ಳೂರಲ್ಲಿ ಹಬ್ಬ ಅನ್ಬೋದು. ಮೊದಲಿಗೆ ಏನು ನಾವು ಅಧಿಕಾರ ಮಾಜಿಗಳಾಗಿ ಹೋಗಿದ್ದೀವಿ, ಮಾಜಿ ಉಪಾಧ್ಯಕ್ಷರು, ಪ್ರಭಾರಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ನನ್ನ ಆತ್ಮೀಯ ಗೆಳೆಯನಾದಂಥ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಆ ಮಂಜುನಾಥ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ಆರೋಗ್ಯ, ಐಶ್ವರ್ಯ, ಆಯಸ್ಸು, ಅಂತಸ್ತು, ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯಲ್ಲಿ ನಾನು ಬೇಡ್ಕೊಳ್ವೆ. ಅವರ ಕುಟುಂಬ 100 ಕಾಲ ಸಂತೋಷವಾಗಿರಲಿ ಅಂತೇಳಿ ಬೇಡ್ಕೊಳ್ತೀನಿ. ಏನು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಈ ಮುಳ್ಳೂರಲ್ಲಿ ಮತ್ತು ಇನ್ನು ನಾನಾ ಶಾಲೆಗಳಲ್ಲಿ ಮಂಜು ಮತ್ತು ಸತೀಶ್ ಅವರ ಸಮ್ಮುಖದಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾರೆ. ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀರಿ, ಎಲ್ಲರೂ ಮಾಡ್ತಾರೆ. ಆದರೆ ಈ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಅದಕ್ಕೆ ಸತೀಶ್ ಇರ್ಬೋದು, ಮಂಜು ಅವರ ನೇತೃತ್ವದಲ್ಲಿ ಸತೀಶು ಒಂದು ಮುಂದಾಳತ್ವದಲ್ಲಿ ಅವರ ಯುವಕರ ಗೆಳೆಯರು ಇದ್ದಾರೆ. ಮುಳ್ಳೂರಲ್ಲಿ ಸುಮಾರು ಜನ ಗೆಳೆಯರಿದ್ದಾರೆ. ಹೆಸರು ಹೇಳ್ತಾ ಹೋದರೆ ಬಾಲ ಬೆಳೆಯುತ್ತದೆ. ಎಲ್ಲ ಹುಡುಗರು ಸೇರಿ ಒಂದು ಅರ್ಥಪೂರ್ಣವಾಗಿ ಬೆಳಗ್ಗೆ ಶಾಲಾ ಮಕ್ಕಳಿಗೆ ಊಟ ಇರ್ಬೋದು, ಪುಸ್ತಕ ಇರ್ಬೋದು, ಬ್ಯಾಗ್ ಇರ್ಬೋದು. ಮೊದಲೆಲ್ಲ ಸಮವಸ್ತ್ರ ಕೊಡ್ತಾಯಿದ್ರು, ಈಗ ಸಮವಸ್ತ್ರ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಸರ್ಕಾರದಿಂದನೇ ಬರೋದ್ರಿಂದ ಸಮವಸ್ತ್ರ ಸ್ಟಾಪ್ ಮಾಡಿದ್ದಾರೆ. ಅರ್ಥಪೂರ್ಣವಾಗಿ ಇವತ್ತು ಹೆಣ್ಣು ಮಕ್ಕಳಿಗೆ ದಿನಸಿ ಕಿಟ್ಟು ಮತ್ತು ಒಂದು ಸ್ಯಾರಿ, ಅವರು ಕೊಡ್ತಕ್ಕಂಥ ಸ್ಯಾರಿನೇ ಮುಖ್ಯ ಅಲ್ಲ, ಅದೊಂದು ಸೇವಾ ಮನೋಭಾವದಿಂದ ಕೊಟ್ಟಿದ್ದಾರೆ. ಆಗಲೇ ನೀವು ಸತೀಶ್ ಅವ್ರನ್ನ ಪ್ರಶ್ನೆ ಮಾಡ್ತಾಯಿದ್ರಿ, ಏನು ಎಲೆಕ್ಷನ್ ಬಂದ ಕಾರಣದಿಂದ ಮಾಡ್ತಾಯಿದ್ದೀರಂತ. ದಯವಿಟ್ಟು ಅದು ಸುಳ್ಳು. ಯಾವುದೇ ಎಲೆಕ್ಷನ್ ದೃಷ್ಟಿ ಇಟ್ಕೊಂಡು ಅವ್ರು ಮಾಡ್ತಾಯಿಲ್ಲ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಅವರಿಬ್ಬರು ತಿಳ್ಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷ ಸತೀಶ್ ಮುಖಾಂತರವಾಗಿ ಸತೀಶು ಹುಡುಗರೆಲ್ಲ ಸೇರಿ ಬೆಳಗ್ಗೆನಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಬುಕ್ಸು ಬ್ಯಾಗ್ ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ಇವತ್ತೊಂದು 1000 ಜನಕ್ಕೆ ರೇಷನ್ನು, ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ಎಲ್ಲ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ನಮ್ಮ ಊಟದ ಹಬ್ಬದ ಪ್ರಯುಕ್ತವಾಗಿ. ಮುಂದಿನ ದಿನಲ್ಲೂ ಎಲ್ಲರೂ ನನ್ನ ಜೊತೆಲಿ ಇದೇ ಥರ ಇದ್ದು ಹಿಂಗೆ ನಡ್ಸ್ಕೊಂಡು ಹೋಗಲಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಆಮೇಲೆ ಇವತ್ತು ಯಾರ್ಯಾರು ನನಗೆ ಶುಭ ಕೋರೋರೋ ಅವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ.